ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಶ್ರೀರಾಂಪುರ ಇದರ ವತಿಯಿಂದ ಶ್ರೀರಾಂಪುರ ಟಿಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಇವರು ಮಾತನಾಡಿ, ಜನರು ಆರ್ಥಿಕವಾಗಿ ಸಬಲರ ಜೊತೆಗೆ ಧಾರ್ಮಿಕವಾಗಿ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರವನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಮಕ್ಕಳಿಗೆ ಶಿಕ್ಷಣ ಜೊತೆಗೆ ನೈತಿಕ ಶಿಕ್ಷಣವನ್ನು ನೀಡಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸ್ವಸಹಾಯ ಸಂಘಗಳ ಮೂಲಕ ರಾಜ್ಯಾದ್ಯಂತ ಜನರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡುತ್ತಿದ್ದಾರೆ. ಜನರು ಈ ಸಂಸ್ಥೆಯ ಪ್ರಯೋಜನ ಪಡೆದುಕೊಂಡು ತಮ್ಮ ಅಭಿವೃದ್ಧಿಯನ್ನು ಕಾಣಬೇಕು ಹಾಗೂ ಪೂರ್ವಜರು ಮಾಡಿದ ಜಮೀನು ಉಳಿಸಿಕೊಂಡು ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡರೆ ಜನರ ಜೀವನ ಸಮೃದ್ಧವಾಗಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಮಾಜಿ ಮೂಡ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಜನರ ಸ್ವಾವಲಂಬನೆಗಾಗಿ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಕೆರೆ ಹೂಳೆತ್ತುವ ಕಾರ್ಯ, ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ಮಾಣಕ್ಕೆ ಅನುದಾನ, ಮಧ್ಯವರ್ಜನ ಶಿಬಿರ, ಅಸಹಾಯಕರಿಗೆ ಮಾಸಾಸನ, ವಾತ್ಸಲ್ಯ ಮನೆ ನಿರ್ಮಾಣ ಮುಂತಾದ ಸಮಾಜಮುಖಿ ಕಾರ್ಯಗಳ ಮೂಲಕ ನೆರವಾಗುವ ಕೆಲಸ ಸಂಸ್ಥೆ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಬಿ ಇಲೈ ಆಲ್ವರ್, ಶ್ರೀ ವಂಗೀಪುರಂ ನಂಬಿಮಠ ಮೇಲುಕೋಟೆ ಇವರು ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ವಿಜಯ್ ಕುಮಾರ್ ನಾಗನಲ, ಸಾಮಾಜಿಕ ಕಾರ್ಯಕರ್ತರಾದ ವಿಕಾಸ್ ಶಾಸ್ತ್ರಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಂದರಪ್ಪ ಹಾಗೂ ಬೈರೇಶ್, ಸುರೇಶ್, ಟಿಎಸ್ ಕನ್ವೆನ್ಷನ್ ಹಾಲ್ ಮಾಲೀಕರು, ಮಲ್ಲೇಶ್, ಅಕ್ವಾಶ್ರೀ ಡ್ರಿಂಕಿಂಗ್ ವಾಟರ್ ಮಾಲೀಕರು, ಯೋಜನಾಧಿಕಾರಿ ಪ್ರವೀಣ್ ಎಜಿ, ಊರಿನ ಮುಖಂಡರಾದ ಜಯನ್, ವಲಯ ಮೇಲ್ವಿಚಾರಕಿ ಅಮಿತಾ, ವಲಯದ ಸೇವಪರ್ತಿಂಗ್ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು 101 ಜೋಡಿಗಳು ವೃತ್ತಧಾರಿಗಳಾಗಿ ಭಾಗವಹಿಸಿದರು. ಧರ್ಮಸ್ಥಳದ ಮಂಜುನಾಥೇಶ್ವರನ ಆಶೀರ್ವಾದದೊಡನೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ, ಸಂಘಟನೆ ಮಾಡಿಕೊಂಡಿದ್ದಾರೆ. ಮಹಿಳೆಯರೆಲ್ಲೂ ಕೂಡ ಧರ್ಮಸ್ಥಳದ ಸೇವಾ ಸಂಸ್ಥೆ ಅಂತ ಹೇಳಿದ್ರೆ ಭಕ್ತಿಯಿಂದ, ಶಿಸ್ತಿನಿಂದ, ಸಂಯಮದಿಂದ, ಶಾಂತಿಯಿಂದ ಬಂದು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವೂ ಕೂಡ ಭಕ್ತಿಯಿಂದ ಮಾಡಲಿಕ್ಕೆ ಅದು ಗೊತ್ತು ನಿಮಗೆ. ಸತ್ಯನಾರಾಯಣ ಪೂಜೆಯಲ್ಲಿ ಅರ್ಧ ಪದಕ್ಕೆ ಹೋಗಬಾರದು ಅನ್ನೋದು, ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡದೆ ಹೋಗಬಾರದು ಅನ್ನೋದು, ಇವೆಲ್ಲವೂ ನೀವು ತಿಳ್ಕೊಂಡಿದ್ದೀರಿ. ಆ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಮಹಾಮಂಗಳಾರತಿಯನ್ನು ಕೂಡ ನೀವು ನೆರವೇರಿಸಿದ್ದೀರಿ. ಯಾವಾಗಲೂ ಕೂಡ ನಿರಂತರವಾಗಿ ನಮ್ಮ ಸ್ವಾಮೀಜಿಗಳು, ಮೇಲ್ಕೋಟೆ ಸ್ವಾಮಿಗಳು, ಶ್ರೀ ಬಿ ಇಲೈ ಆಳ್ವಾರ್ ಅವರು ಎಲ್ಲ ಕಾರ್ಯಕ್ರಮಗಳು ಕೂಡ ಬಂದು ನಿಮಗೆ ಗೊತ್ತು, ಮಂಜುನಾಥೇಶ್ವರನ ಸನ್ನಿಧಿ ಮೇಲೆ ಎಷ್ಟೊಂದು ಆಪಾದನೆ ಮಾಡೋದು ಅಂತ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಆಪಾದನೆ ಮಾಡ್ತಾರೆ ಅಂದ್ರೆ ನಮಗೂ ನಿಮಗೂ ಆಪಾದನೆ ಮಾಡೋದು ದೊಡ್ಡದಾ? ಆಮೇಲೆ ನಾವು ಅದಕ್ಕೆ ಆ ದೇವರು ಯಾವ್ದು ಅಂಜಲ್ಲ ಅಡಕಲ್ಲ, ವಿದೇಶಗಳಿಗೆಲ್ಲ ಮಾಡ್ತಾರಲ್ಲ ಅಂತೇಳಿ ಟಿವಿಗಳೆಲ್ಲ ಬರ್ತಿತ್ತು, ಸುಳ್ಳೆ ಕೊರಡೆ ಅದು ಇದು ಅಂತ. ಆ ಭಕ್ತಾರ ಬಿಟ್ರ ವಿದೇಶಗಳು ಸೇವೆ ಮಾಡೋದು ಬಿಟ್ಟಿದಾರ? ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ದೇವರು ನಮ್ಮ ಕೆಲಸ ನಿರಂತರವಾಗಿ ಯಾವುದು ನೋಡದೆ ನಮ್ಮ ಕರ್ತವ್ಯವನ್ನ, ನಮ್ಮ ಕುಟುಂಬದ ರಕ್ಷಣೆಯನ್ನ, ನಮ್ಮ ದುಡಿಮೆಯನ್ನ, ದೇವರನ್ನ, ಹಿರಿಯರನ್ನ, ಗುರುಗಳನ್ನ ನೋಡ್ಕೊಂಡು ಯಾವತ್ತೂ ನಾವು ಹೋಗ್ತೇವೆ. ಸದಾ ನಮ್ಮ ಹೃದಯದಲ್ಲಿ ದೇವರಿದ್ದಾರೆ. ಇದನ್ನ ನೋಡಿ ತಿಳ್ಕೊಳ್ಬೇಕು. ಅಯ್ಯೋ ದೊಡ್ಡ ಆಪಾದನೆ ಹೋಗ್ತದೆ ಅಂದ್ಮೇಲೆ ಸಿಟ್ಟಾಗೋದು ಬೇಡ, ಕೋಪ ಮಾಡ್ಕೊಳ್ಳೋದು ಬೇಡ, ಅವಳು ಅವಶ್ಯಕತೆನೂ ಇಲ್ಲ. ನಾವು ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚುವಾಗಿದ್ರೆ ನಮ್ಗೆ ಯಾರು ಏನು ಕೊಡ್ಲಿಕ್ಕೆ
ಅದಕ್ಕೆ ಸಂಭ್ರಮದಿಂದ ಜೋಡಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಕಾರಣಕ್ಕಾಗಿ ಪ್ರತಿ ವರ್ಷವೂ ಕೂಡ ಈ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನ ಎಲ್ಲ ವರ್ಗದ ಇಲ್ಲಿ ನಾನು ಬರಬೇಕಾದ್ರೆ ಗಮನಿಸ್ತಾ ಇದ್ದೆ, ನನ್ನ ಸಹೋದರಿ ಮುಸ್ಲಿಂ ಸಹೋದರಿಯರು ಕೂಡ ಇತ್ತು. ಅವರಿಗೂ ಕೂಡ ಅವರು ನಂಬಿಕೆ ಒಂದು ದೇವರಲ್ಲಿರ್ಬೋದು, ಒಂದು ಅರ್ಥದಲ್ಲಿರ್ಬೋದು, ಈ ದೇವರನ್ನು ಆ ದೇವರಾಗಿ ನೋಡುವಂತ ಒಂದು ಮನಸ್ಥಿತಿಯನ್ನ ಜೋಡಿಸುವಂತ ಒಂದು ದೊಡ್ಡ ಪ್ರಯತ್ನಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಎಲ್ಲ ಯೋಜನೆಗಳಿಗೆ ವಿಶೇಷ ಅಭಿನಂದನೆಗಳನ್ನು ಒಂದು ಇವತ್ತು ಆ ಪತ್ರಿಕೆಯನ್ನು ನೋಡ್ತಾ ಇದ್ದೆ ನಾನು. ಆ ಪತ್ರಿಕೆಯನ್ನ ನೋಡುವಾಗ ಮದ್ಯಮುಕ್ತ ಮಾರುತಿ ಅಂತ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ. ಒಬ್ಬ 48 ವರ್ಷ ಕುಡಿತಕ್ಕೆ ದಾಸನಾಗಿ ಜೀವನವನ್ನು ಹಾಳು ಮಾಡ್ಕೊಂಡಿದ್ದವನು ಧರ್ಮಸ್ಥಳದ ಈ ಮದ್ಯಮುಕ್ತ ಯೋಜನೆಗಳೇನಿದೆಯೋ ಅದಕ್ಕೆ ಸೇರಿ ಸುಧಾರಿಸಿ ಬದುಕನ್ನು ತಾನು ಬದಲಾಗಿಕೊಂಡು 32 ಜನರನ್ನ ಮದ್ಯದಿಂದ ಮುಕ್ತ ಮಾಡುತ್ತ ನೋಡ್ತಾ ಇದ್ವಿ. ನಾವು ಧರ್ಮಸ್ಥಳದಲ್ಲಿ 1000ನೇ ಮದ್ಯ ಶಿಬಿರದ ಬಿಡುಗಡೆ ಏನಿದೆಯೋ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಪಿರಿಯಾಪಟ್ಟಣದ ಒಬ್ಬ ಎಣ್ಣೀರು ಹೊಡೆಯುವಂತ ಮಾರವನ್ನ ಅವತ್ತು ಅದನ್ನ ಸನ್ಮಾನ ಮಾಡಿದ್ರು. ಅವ್ರು ಸನ್ಮಾನ ಮಾಡಿದಾಗ ಅವ್ರು ಹೇಳಿದ್ದೆ, ನಾನು ನನ್ನ ಜೀವನವೆಲ್ಲ ಕಳ್ಕೊಂಡಿದ್ದೆ, ಇದನ್ನ ಮದ್ಯದಿಂದ ಮುಕ್ತರಾದ ನಂತರ ನನ್ನ ಕುಟುಂಬವನ್ನ ಅತ್ಯಂತ ಸೊಗಸಾಗಿ ಸಂಸಾರದೊಂದಿಗೆ ಜೀವನ ಸಾಗಿಸ್ತಾ ಇದ್ದೀನಿ. ಅದು ಧರ್ಮಸ್ಥಳ ಎಲ್ಲಿ, ಪಿರಿಯಾಪಟ್ಟಣದ ಎಣ್ಣೆ ಮಾರವನ್ನ ಎಲ್ಲಿ ಅನ್ನುವಂತ ಪ್ರಶ್ನೆ ನಮಗೆಲ್ಲ ಮೂಡಿತ್ತು. ಬಹಳಷ್ಟು ಸಂಖ್ಯೆಯಲ್ಲಿ ತಾಯಂದಿರು ಸೇರಿದ್ದೀರಿ. ನಮ್ಮ ಪರಂಪರೆ ಒಂದು ಮಾತಿದೆ, ಯತ್ರ ನಾರಿಯಂತೂ ತಂತ್ರ ದೇವತಾ ಅಂತ. ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೋ ಅಲ್ಲಿ ಭಗವಂತ ಬರ್ತಾನೆ ಎನ್ನುವಂಥದ್ದು ಒಂದು ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ವಿಚಾರ. ಆ ವಿಚಾರಕ್ಕೆ ಅನುಗುಣವಾಗಿ ನಿಮ್ಮನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿಜವಾಗಿಯೂ ಗೌರವದಿಂದ ನಡೆಸ್ಕೊಳ್ತಾ ಇದೆ. ಅದಕ್ಕಾಗಿ ಭಗವಂತ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದ್ದಾನೆ ಅಂತ ಗ್ಯಾರಂಟಿ ಹೇಳ್ತೀನಿ ನಾನು. ಬಹಳ ಸಮಯವನ್ನು ತಗೊಳ್ಳಲ್ಲ, ನಾನು ಒಂದೇ ಒಂದು ಘಟನೆ ಹೇಳ್ತೀನಿ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಬಗ್ಗೆ ಈಗಷ್ಟೇ ಕೆಲವು ದಿನಗಳ ಹಿಂದೆ ಕಾವಂತ್ರ ನಾನು ಭೇಟಿ ಮಾಡಿದ್ದೆ. ಯಾಕೆ ಎಲ್ಲಾ ಕಡೆನೂ ಸಾಮೂಹಿಕವಾಗಿ ಪೂಜೆ ಮಾಡಿಸ್ತೀರ ಕಾವಂದ್ರೆ, ಅವ್ರಿಗೆ ಒಂದು ಮನೆಗಳನ್ನ ಮಾಡ್ಕೊಳ್ತಾರೆ ಬಿಡಿ, ಆ ತರ ಒಂದು ಸೂಚನೆ ಕೊಟ್ಟು ಬಿಟ್ಬಿಡಿ, ಯಾಕೆ ಎಲ್ಲಾ ಕಡೆ ಮಾಡಿಸ್ತೀರ ಅಂತ ನನ್ನ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ ಕೇಳಿದೆ. ಕಾವಂತರ ಬಹಳ ಒಂದು ಚೆನ್ನಾಗಿ ಹೇಳಿದ್ರು, ನೀವ್ ಯಾಕೆ ಯಾವಾಗಲೂ ಧರ್ಮಸ್ಥಳಕ್ಕೆ ಹೋಗ್ತೀರಾ ಮಂಜುನಾಥ ನೋಡಕ್ಕೆ ಹೇಳಿದ್ರು. ನಾನು ಇದು ಮೂಲ ಕ್ಷೇತ್ರ ಅನ್ನೋದ್ರ ವೇಳೆ ಅದಕ್ಕೆ ಬರ್ತೀನಿ. ಅವರೊಂದು ಮಾತಾಡ್ತಾರೆ, ಎಲ್ಲಿ ಪ್ರಾರ್ಥನೆಗಳು ಸಾಮೂಹಿಕವಾಗಿ ಆ ಭಗವಂತನಿಗೆ ಸಲ್ಲುತ್ತೋ ಅಲ್ಲಿ ಫಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರನೇ ನೀವು ಧರ್ಮಸ್ಥಳಕ್ಕೆ ಬರ್ತೀರಿ. ಅದೇ ಕಾರಣಕ್ಕೆ ಸಾಮೂಹಿಕವಾಗಿ ಮಾತೆಯರು ಕಲ್ಮಶವಿಲ್ಲದ ಹೃದಯದಿಂದ ಆ ಭಗವಂತನ ಪೂಜೆ ಮಾಡಿದ್ರೆ ಆ ಫಲ ನಿಮಗೆ ಸಲ್ಲುತ್ತೆ ಅಂತ ಹೇಳಿದ್ರು. ಅಂದ್ರೆ ನೀವು ಮಾಡ್ತಾ ಇರುವಂತಹ ಸಾಮೂಹಿಕ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಭಗವಂತನಿಗೆ ಸಲ್ಲುತ್ತೆ ಅನ್ನೋದಕ್ಕೆ ಇದೊಂದೇ ದೊಡ್ಡ ಸಾಕ್ಷಿ. ನಮ್ಮ ಪರಂಪರೆಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಸತ್ಯನಾರಾಯಣ ಅಂತಂದ್ರೆ ಬಹಳ ಹಿರಿಮೆ ಮತ್ತು ಗೌರವವಾಗಿರುವಂತಹ ದೇವರು. ಅದರಲ್ಲೂ ಸತ್ಯವಾಗಿ ಯಾರು ನಡ್ಕೊಳ್ತಾನೋ ಅವನಿಗೆ ಸತ್ಯನಾರಾಯಣ ಒಲ್ಲೆ ಒಲಿತಾನೆ.